ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು. ನೀವು ಅಲ್ಲಿ ವಿಸಿಟ್ ಮಾಡ್ಲಾಕತ್ತೀರಿ ಏನಿಲ್ಲ, ಅಲ್ಲಿ ಹೋಗಿ ನೋಡ್ಲಾಕತ್ತೀರಿ ಏನಿಲ್ಲ, ಅವ ಕಾಟ ಸರಿ ಕೊಡ್ಲಾಕತ್ತಾನೇನಿಲ್ಲ, ಮತ್ತು ಬ್ಲ್ಯಾಕ್ ಮಾರ್ಕೆಟ್ನೊಳಗೆ ಏನೇನು ಮಾಡ್ಲಾಕತ್ತಾರ, ನೀವು ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ಕೇಸ್ ನೀವು ಯಾರಿಗೆ ನ್ಯಾಯಬೆಲೆ ಅಂಗಡಿಯವ್ರಿಗೆ ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ನೀವು ಲೈಸೆನ್ಸ್ಗಳು ರದ್ದು ಮಾಡ್ರಿ ಅಂತ ಕೇಳಿದ್ನಿ ನೆಗಳೆ. ಒಂದು 8 ಕೇಸ್ ಮಾಡ್ಯಾರ, ಆಕ್ಷನ್ ಮಾಡಿಲ್ಲ ಅವರು. ಆದ್ರೂ ಮುಂದಿನ ಸಲ ಫುಡ್ ಡಿಡಿಗೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಯಾಕಂದ್ರೆ ಮೊನ್ನೆ ಉಸ್ತುವಾರಿ ಸಚಿವರು MP ಪಾಟೀಲ್ ಸಾಹೇಬ್ರಿಗೆ ಕೇಳ್ಯಾರಿದು ಈ ಪ್ರಶ್ನೆ. ಅವ್ರು ಸ್ಟ್ರಿಕ್ಟ್ ಆಗಿ ತಗೊಂಡಾರ. ಇದು ಬ್ಲ್ಯಾಕ್ ಮಾರ್ಕೆಟ್ ಆಗಬಾರ್ದು, ಆಮೇಲೆ ನ್ಯಾಯಬೆಲೆ ಅಂಗಡಿಯವ್ರ ಮೇಲೆ ಮೊದಲು ಕ್ರಮ ತಗೋಬೇಕು. ಹಂಗೆ ಯಾರು ಬ್ಲ್ಯಾಕ್ ಮಾರ್ಕೆಟ್ ಮಾಡೋದು, ಯಾಕಂದ್ರೆ ಅವ್ರ ಕಡೆಯಿಂದ ಆಗ್ತಿದ್ದದ್ದು ಮತ್ತು ಅಧಿಕಾರಿಗಳಿಂದ ಆಗ್ತಿರ್ತದ. ಅದ್ರ ಸಲುವಾಗಿ ಅವ್ರು ಭಾಳ ಸ್ಟ್ರಿಕ್ಟ್ ಇದ್ರ ಮೇಲೆ ಆಕ್ಷನ್ ತಗೊಳಕತ್ತಾರ ಸಾಹೇಬ್ರು. ನಾವು ಅವರಿಗೆ ಬೆನ್ನತ್ತೀವಿ. ಆಯ್ತಲ್ಲ, ನಾವು ಸರ್ ನೀವು ಸ್ಟ್ರಿಕ್ಟ್ ಆಗಿಲ್ರಿ. ನಾವು ನೋಡ್ರಿ, ಸರ್ಕಾರದ ನಮ್ಗೆ ಈ ಯೋಜನೆಗೆ ಅಧ್ಯಕ್ಷರನ್ನಾಗಿ ಅನುಷ್ಠಾನ ಸಮಿತಿ ಮಾಡಿದ್ದೆ. ಅದ್ರ ಸಲುವಾಗಿ ಏನಂತೀವಿ, ಯಾಕೆ ಮಾಡ್ಯಾರ ಅವರು? ಸರ್ಕಾರ ಕೊಡುವಂತ ಯೋಜನೆಗಳು ಸ್ಪಷ್ಟವಾಗಿ ಜನರಿಗೆ ತಲುಪಬೇಕು ಒಂದು, ಮತ್ತು ಅದು ದುರುಪಯೋಗ ಆಗಬಾರ್ದು. ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ನಮಗೆ ಸಮಿತಿ ರಚನೆ ಮಾಡ್ಯಾರ. ಅವರು ಅಷ್ಟು ಪವರ್ ನಮ್ಗೆ ಕೊಟ್ಟಾರ. ಅವ್ರು ಏನಾರು ಮಾಡಿದ್ರು ನಾವು ಅವ್ರ ಮೇಲೆ ಬರೀಬೇಕು, ಅವ್ರ ಮೇಲೆ ಕ್ರಮ ಆಗೇ. ಸರ್ಕಾರ ಗ್ರಾಹಕರಿಗೆ 34 ರೂಪಾಯಿ ರಂಗ ಅಕ್ಕಿ ಕೊಡ್ತಾರೆ, ಗ್ರಾಹಕ 18 ರೂಪಾಯಿ ಮಾರ್ತಾರೆ. ಮತ್ತು ಇದರ ಲಾಸ್ ಯಾರಿಗೆ ಆಗ್ತದೆ? ಈಗ ಅವೇರ್ನೆಸ್ ಪಬ್ಲಿಕ್ ಒಳಗೆ ಬರಬೇಕು ನೋಡ್ರಿ. ಜನಾನು ಅದು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿ. ಸರ್ಕಾರ ಯಾಕೆ ಕೊಟ್ಟದ ಅಂತಂದ್ರೆ ಬರೋರು ಅದಾರ. BPL ಅಂದ್ರೆ ಏನು? ಬಡವರಿಗೆ ಕೊಡ್ಲಾಗ್ತಾರ BPL ಕಾರ್ಡ್. ಹೌದಲ್ಲ? ಬಿಲೋ ಪುವರ್ ಲೈನ್. ಬಿಲೋ ಪುವರ್ ಲೈನ್ ಅಂದ್ರೆ ಅತಿ ಬಡವ್ರ ಕಾರ್ಡ್ ಅದು. ಯಾಕೆ ಕೊಡ್ಲಾಗತ್ತಾರ? ಅವ್ರಿಗೆ ಶಕ್ತಿ ಇಲ್ಲ. ಅವರು ಎಷ್ಟು ದುಡಿತಾರ ಅದರಲ್ಲಿ ಉಳಿಸಿ ಅವರು ಊಟ ಮಾಡುವಂಥ ಶಕ್ತಿನೂ ಉಳಿದಿರಂಗಿಲ್ಲ. ಯಾರೂ ಇಲ್ಲಿ ಈ ರಾಜ್ಯದಲ್ಲಿ ಹಸಿವಿನಿಂದ ಉಳಿಬಾರ್ದು ಅಂತ ಹೇಳಿ ಸರ್ಕಾರದ ಉದ್ದೇಶ ಮುಖ್ಯ. ಅದಕ್ಕೆ BPL ಕಾರ್ಡ್ ತಂದು ಅದರ ಮುಖಾಂತರ 10 ಕಿಲೋ ಅಕ್ಕಿ ಒಬ್ಬೊಬ್ಬರಿಗೆ 10 ಕಿಲೋ, 5 ಜನ ಇದ್ರೆ 50 ಕಿಲೋ ಕೊಡ್ತಾರೆ. ಈಗ ಅದರ ಜೊತೆ ಮತ್ತೊಂದು 5 ಕಿಟ್ ಹೇಳಿದಲ್ಲ ನಾ, ಈಗ ಅದನ್ನು ಕೊಡ್ಲಾಕತ್ತಾರ ಸರ್ಕಾರ. ಯಾಕೆ ಕೊಡ್ಲಾಕತ್ತಾರ? ಬಡವರು ಉಪವಾಸ ಬೀಳಾಗತ್ತೆ ಹೇಳಿದ್ರೆ ಅವ್ರ ಉದ್ದೇಶ, ಸರ್ಕಾರ ಉದ್ದೇಶ ಇದು ಐತಿ. ಈಗ ಆ ಉದ್ದೇಶಕ್ಕೆ ಅವ್ರು ಹೋಗಿ ಅಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರ ಏನು ಮಾಡಕ್ ಸಾಧ್ಯ ಇಲ್ಲ. ಅವರು ವಿಚಾರ ಮಾಡಬೇಕು ಜನ. ಇಲ್ಲಿ ನಾ 18 ರೂಪಾಯಿದಿಂದ ಸಿಗ್ಲಾಕತ್ತದ, ಬ್ಲ್ಯಾಕ್ ಮಾರ್ಕೆಟ್ನಾಗ ಹೋಗಿ 24 ಮಾರ್ತೀನಿ ಅಂದ್ರೆ ಅದೇನು? ಅದು ಜನರು ತಪ್ಪು. ಕೆಲವೊಬ್ರು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋರು ಅಕ್ಕಿ ತುಂಬಿಕೊಂಡು ಗಾಡಿ ಹೋಗ್ತಿರ್ತಾರಲ್ಲ, ಅವಾಗ ನಾವು ಸಂಬಂಧಪಟ್ಟಿದ ಅಧಿಕಾರಿಗೆ ನಾವು ಕಾಲ್ ಮಾಡ್ತೀವಿ ಸರ್. ಅವ್ ಬರಂಗಿಲ್ಲ, ಅವ ಅವನಿಗೆ ಫೋನ್ ಮಾಡ್ತಾನೆ. ಅವ್ರಿಗೆ ಏನಾದ್ರು ಮಾತಾಡಿ ಬಗೆಹರಿ ಸೆಟಲ್ ಮಾಡಿ ಕಳಿಸು, ನಾವು ಬರ್ತಾನ. ನಮ್ ಜೊತೆ ಹಾಗೆ ಪತ್ರಕರ್ತರ ಜೊತೆಗೆ ನೀವೇ ಭಾಳ ಬೆನ್ನತ್ತೀರ. ಇಲ್ಲ ಸರ್, ನಿಮ್ಗೆ ಫೋನ್ ಮಾಡಿದಾಗ ನೀವು ಬರ್ತೀರಿ ಅಂತ ಜಾಗ ಬರ್ತೀವಿ. ಹಾಗೆ ಯಾರಾದ್ರೂ ಬ್ಲ್ಯಾಕ್ ಮಾರ್ಕೆಟ್ನೊಳಗ ಅನಧಿಕೃತವಾಗಿ ಗಾಡಿ ಹೋಗ್ಲಾಕತ್ತು, ಯಾರು ಇದು ಮಾಡಿದ್ರು, ನೀವು ಕರೀರಿ, ಅವ್ನಿಗೆಲ್ಲೇ ಸೀಜ್ ಮಾಡ್ಸೋನು, ಮುಂದಿನ ಕ್ರಮ ನಾವು ಇದರೊಳಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ ಸರ್. ಒಂದೇ ಹೇಳತ್ತಿಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ. ಆ ಬಡವರು ಜನರ ಅಕ್ಕಿ ಯಾಕೆ ಮಾರಾಟ ಮಾಡತ್ತಂದ್ರೆ ನಿಮ್ಮ ಸಿಬ್ಬಂದಿ ಒಬ್ಬ ಪ್ರಶ್ನೆ ಐತಿ, ಸರಿಯಾಗಿ ಬರಾಕತ್ತಿಲ್ಲ ಅಕ್ಕಿ ಅಂತ. ಹೌದಾ? ಅದ್ರ ಸಂಬಂಧ ಬೇರೆ ಮಾರ್ತಾರ, ಅವ್ರು ಪಾಲಿಶಿಂಗ್ ಮಾಡಿ ಅದೇ ಅವರು ಇಲ್ಲ ಈಗ ಮಾರಂಗಿಲ್ಲ ತಗೋರಿ ಅವ್ರು. ಯಾಕಂದ್ರೆ ಈಗ ಸಮಿತಿ ಇರ್ಲಿಲ್ಲ, ನಮ್ಗೆ ಕೇಳೋರು ಯಾರು ಇರ್ಲಿಲ್ಲ ಅವ್ರಿಗೆ. ಈಗ ಸಮಿತಿ ಐತಿ, 21 ಜನ ಇದೀವಿ ನಾವು, 4 ಜನ ಅಧ್ಯಕ್ಷರು ಇದೀವಿ, 18 ಜನ ಸದಸ್ಯರ. ಅಲ್ಲೆಲ್ಲಿ ಇವ್ರೆಲ್ಲಾರು ಅವ್ರಿಗೆ ಗಂಟು ಬಿದ್ರೆ ಕಲಾಸ ಐತೆ. ಮಾಡ್ರಿ ಬೇಕಾದಾಗ ಮಾಡ್ರಿ, ನಾವು ಎನಿ ಟೈಮ್ ಬರ್ತೀವಿ. ನಾವು ನನ್ನ ನಂಬರ್ ಹಾಗೆ ಯಾವ್ದಾದ್ರು ಅನಧಿಕೃತವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅಕ್ಕಿ ಸಲುವಾಗಿ ಬೇರೆ ಏನೇ ದುರುಪಯೋಗ ಮಾಡ್ತಾ ಇದ್ದಾಗ ತಾವು ನೇರವಾಗಿ ನನ್ನ ಸಂಪರ್ಕ ಮೊಬೈಲ್ ನಂಬರ್ ಆದಂಥ 7795622245 7795622245 ನೇರವಾಗಿ ನನಗೆ ಸಂಪರ್ಕ ಮಾಡ್ರಿ. ತಾವೆಲ್ಲ ಜನನೂ ಸಹಕಾರ ಕೊಡ್ರಿ. ನನ್ನ ಜೊತೆ ನನ್ನ 3 ಅಧ್ಯಕ್ಷರುಗಳು ಹಾಗೂ ನನ್ನ 18 ಸದಸ್ಯರುಗಳು ತಮಗಾಗಿ ಸಾರ್ವಜನಿಕವಾಗಿ ಯಾವಾಗಲೂ ನಾವು ತಯಾರಾಗಿದ್ದೇವೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳಿದ್ದೀವಿ. ನಾವೆಲ್ಲ ಜನರಿಗಾಗಿ ಹೋರಾಟ ಮಾಡೋರು, ತಮಗಾಗಿ ಇರೋರು. ನಾವು ಬೇಕಾದಾಗ ನಮಗೆ ಕರೀರಿ, ನಾವು ನಿಮ್ಮ ಜೊತೆ ಬರ್ತೀವಿ.